ಭಕ್ತಿ ಭಾವದಿಂದ ಸದಾ ಪೂಜೆ ಮಾಡಿದ್ರೆ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಆ ಡಿ.ಕೆ. ಶಿವಕುಮಾರ್ ಸದಾ ಪ್ರಾರ್ಥನೆಯಲ್ಲೇ ಕೂಡ ತೊಡಗಿದ್ರು. ಅದರಲ್ಲೂ ಕೂಡ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪದೇ ಪದೇ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ಬೇಸರದ ಸಂದರ್ಭದಲ್ಲಿ ಬರ್ತಾ ಇದ್ರು. ಡಿ.ಕೆ.ಶಿಗೆ ಮಠದ ಆಶೀರ್ವಾದ ಸದಾ ಇರುತ್ತೆ ಅಂತೇಳಿ ಇದೀಗ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳೋದ್ರ ಮೂಲಕ ಒಂದು ಆಶೀರ್ವಾದ ಮಾಡಿದ್ದಾರೆ. ಸಿಎಂ ಆಗುವಂತಹ ಸಮಯ ಬರ್ತಾ ಇದೆ ಎನ್ನುವಂತಹ ವಿಚಾರದ ಬಗ್ಗೆ ಹೇಳಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಕುರಿತು ನೊಣವೇನಕೆರೆ ಶ್ರೀಗಳು ಇದೀಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಧರ್ಮದ ಧ್ವಜ ನೀಡಿ ಡಿ.ಕೆ. ಶಿವಕುಮಾರ್ಗೆ ಶ್ರೀಗಳ ಆಶೀರ್ವಾದವನ್ನು ಇದೀಗ ಮಾಡಿರುವಂತಹದ್ದು. ಸಮಾಜ ಸೇವಕರಾಗಿ ಡಿ.ಕೆ. ಶಿವಕುಮಾರ್ ಇನ್ನಷ್ಟು ಕೂಡ ಎತ್ತರಕ್ಕೆ ಏರ್ತಾರೆ ಎನ್ನುವಂತಹ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಡಿ.ಕೆ. ಶಿವಕುಮಾರ್ ನಾಯಕತ್ವಕ್ಕೆ ಮಠದ ಬೆಂಬಲ ಕೂಡ ಇದೀಗ ವ್ಯಕ್ತವಾಗಿರುವಂತಹದ್ದು. ರೈತರು ಮತ್ತು ಜನಸೇವೆಗೆ ಡಿ.ಕೆ. ಶಿವಕುಮಾರ್ ಕೊಡುಗೆ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ಗೆ ಮಠದ ಆಶೀರ್ವಾದ ಸದಾ ಇರುತ್ತೆ ಅಂತೇಳಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಇದೀಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಇದೀಗ ಅಂತಿಮವಾಗಿ ತೆರೆ ಬಿದ್ದಿದೆ. ಡಿ.ಕೆ. ಶಿವಕುಮಾರ್ ಮಠದ ಆಶೀರ್ವಾದವನ್ನು ಸದಾ ಇರುತ್ತೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಆಗುವ ಸಮಯ ಇದೀಗ ಬರ್ತಾ ಇದೆ ಅಂತೇಳಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿರುವಂತಹದ್ದು. ಡಿ.ಕೆ. ಶಿವಕುಮಾರ್ ಕುರಿತು ನೊಣವೇನಕೆರೆ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಧರ್ಮದ ಧ್ವಜ ನೀಡಿ ಡಿ.ಕೆ. ಶಿವಕುಮಾರ್ಗೆ ಶ್ರೀಗಳ ಆಶೀರ್ವಾದವನ್ನು ಕೊಟ್ಟಿರುವಂತಹದ್ದು. ಸಮಾಜ ಸೇವಕರಾಗಿ ಡಿ.ಕೆ. ಶಿವಕುಮಾರ್ ಇನ್ನಷ್ಟು ಕೂಡ ಎತ್ತರಕ್ಕೆ ಏರ್ತಾರೆ. ಡಿ.ಕೆ. ಶಿವಕುಮಾರ್ ನಾಯಕತ್ವಕ್ಕೆ ಮಠದ ಬೆಂಬಲ ಕೂಡ ಇದೆ ಎನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ರೈತರು ಮತ್ತು ಜನಸೇವೆಗೆ ಡಿ.ಕೆ. ಶಿವಕುಮಾರ್ ಕೊಡುಗೆ ಶ್ಲಾಘನೀಯ ಅಂತೇಳಿ ಇದೀಗ ಸ್ವಾಮೀಜಿಯವರು ಹೇಳಿರ್ತಕ್ಕಂಥದ್ದು. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಡಿ.ಕೆ.ಶಿಗೆ ಶ್ರೀಗಳು ಶುಭ ಹಾರೈಕೆಯನ್ನು ಕೂಡ ನೀಡಿದ್ದಾರೆ. ಸೌಹಾರ್ದ ರಾಜಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಮಾದರಿ ಅಂತೇಳಿ ಕಾಡಸಿದ್ದೇಶ್ವರ ಶ್ರೀಗಳು ಇದೀಗ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದು ನಾನು ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದಿವಲ್ಲೇ ನಾನು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಶುಭಗಳಿಗೆ ಅಂತ ಜನ ದಿನ ನಾವು ಹೇಳೋಕ್ಕಾಗಂಗಿಲ್ಲ. ಇದೇನಾಗಿತ್ತು ಅಂದರೆ ಛತ್ರ ಸಿಕ್ಕಾಗ ಮದುವೆ ಆಗು, ಡಾಕ್ಟ್ರ್ ಸಿಕ್ಕಾಗ ಡೆಲಿವರಿ ಮಾಡಿಸ್ಕೊ ಅಂತ. ಆ ಪರಿಸ್ಥಿತಿ ಬಂದಾಗ ಮನುಷ್ಯನ ಮನುಕುಲ ಸ್ಥಿರವಿಲ್ಲ. ಮನುಷ್ಯನ ಬುದ್ಧಿ ಸ್ಥಿರ ಇದ್ದರೆ ಅದಕ್ಕೆನ್ನೂ ಹೇಳ್ಬೋದು. ಶಾಸ್ತ್ರ ಮತ್ತು ಶಸ್ತ್ರ ನಿಕಟವಾದ ಸಂಬಂಧ ಐತಿ. ಶಾಸ್ತ್ರ ಅನ್ನೋದು ಜನ್ಮಾಂತರಿಯ ಪ್ರಾರಬ್ಧ ದೋಷ ಕಳಿತಕ್ಕಂಥದ್ದು. ಶಸ್ತ್ರ ಅನ್ನೋದು ಹೊಡೆದಾಡು, ಕಡ್ದಾಡು, ಬಡದಾಡು ಅಂತಕ್ಕಂಥದ್ದು ಇರ್ತತಿ. ಶಾಸ್ತ್ರ ಸಮ್ಮತ ಪರಿಪೂರ್ಣವಾಗಿರ್ತಕ್ಕಂಥ ಶ್ರೀಮಠದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಧರ್ಮದ ಧ್ವಜವನ್ನು ಅವ್ರ ಕೈಯ ಕೊಟ್ಟಿದ್ದೀವಿ. ಆ ಒಂದು ಕ್ಷೇತ್ರದಲ್ಲಿ ಅವನು ಸಾಧಕನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಆಗಲಿ ಅಂತ ಹರಿಸ್ತಾ ಇದ್ದೀವಿ. ಆ ಸಮಯ ನಾವು ನೀವು ಕಾದು ನೋಡೋಣ. ಸಮಯ ತಕ್ಕಂತೆ ನಿಮ್ಮ ಸೇವೆ ಎಲ್ಲ ಪ್ರತಿನಿಧಿಗಳೊಳಗಡೆ ದೊರಕಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಶಿವಂಭಯ ಈ 2 ವರ್ಷ ಅವ್ರಿಗೆ ಒಳ್ಳೆ ಕಾಲ ಇರುತ್ತೆ. ಏನಂತಾರೆ, ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅಂತಾರೆ. ಹೌದಾ? ಸ್ಥಾನಮಾನ ಕುತ್ಕೊಂಡ ಮೇಲೆ ಏನು ಹೇಳಿದ್ದೀವಿ ನಾವು? ರಾಜ ಪ್ರತ್ಯಕ್ಷ ದೇವತಾ. ಅವನಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಒಂದು ಧ್ವಜವನ್ನು ಕೊಟ್ಟಿದ್ದೀವಿ. ಮನುಕುಲಕ್ಕೆ ಒಳ್ಳೆತನ ಮಾಡುವಂಥ ಸದ್ಬುದ್ಧಿಯನ್ನು ಶ್ರೀಮಠದ ಆಶೀರ್ವಾದ ಅವ್ರಿಗೆ ದಯಪಾಲಿಸಿದ್ದೀವಿ. 2 ವರ್ಷ ಆಗ್ಬೋದು, 10 ವರ್ಷವಾಗ್ಬೋದು, ಜಯಶೀಲರಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಪುನಃ ಇಟೀಟ ಮಾಡುವಂತ ಹೇಳೋಕ್ಕಾಗಂಗಿಲ್ಲ. ಯಾವತ್ತು ಗುರು ಆಶೀರ್ವಾದ ಏನಂತೇಳಿ ಆಯುಷ್ಯ ಆರೋಗ್ಯ ಸಂಪತ್ತು ದೊರಕಲಿ ಅಂತ ಆಶೀರ್ವಾದ ಮಾಡ್ತೀವಿ. ಅವನು ಬದುಕಿರುವವರೆಗೂ ಮಾನವ ಧರ್ಮದ ಧ್ವಜ ಹಿಡೀಲಿ, ಮನುಕುಲಕ್ಕೆಲ್ಲ ಒಳ್ಳೆಯದನ್ನು ಸಾಧಿಸಲಿ ಅಂತಕ್ಕಂಥ ಆಶೀರ್ವಾದ ಶ್ರೀಮಠದಿಂದ ನಾವು ಮಾಡಿದ್ದೀವಿ. ಮುಂದೆ ಅವರಿಗೆ ಒಳಿತಾಗಲಿ. ಅದು ಇನ್ನೂ ಗೊತ್ತಿಲ್ಲ, ಏನು ಸೂಚನೆ ಕೊಟ್ಟಿಲ್ಲ. ಅಲ್ಲಿ ಅವರವರ ವ್ಯವಹಾರ ಪರಿಪೂರ್ಣ ಆದಮೇಲಿಂದ ಅವರು ಇಷ್ಟಾರ್ಥದಂತೆ ಬರ್ತಾರ, ಶ್ರೀಮಠದ ಆಶೀರ್ವಾದ ಪಡಿತಾರೆ. ಇದೇನು ಯಥಾ ಪ್ರಕಾರ ನಾವು ಮಾಡ್ತಕ್ಕಂಥ ಧರ್ಮ ಐತದು. ಈಗ ನೀನು ಬರ್ತೀಯ, ನಿನಗೂ ಮಾಡಬೇಕು, ಅವ್ರಿಗೂ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು. ನಮ್ಮಲ್ಲಿ ಜಾತಿ ಮತ ಭಿನ್ನ ಅಭಿಪ್ರಾಯ ನಮ್ಮ ಶ್ರೀಮಠದಲ್ಲಿ ಇಲ್ಲ. ಎಲ್ಲರೂ ಯಾರೇ ಬಂದ್ರೂ ತಥಾಸ್ತು. ಒಳ್ಳೆಯದನ್ನು ನಾವು ಸಂಕಲ್ಪ ಮಾಡಿದ್ದೀವಿ. ಅವರವರು ಇಷ್ಟದಂತೆ ಅವ್ರು ಬಂದಿರ್ತಾರೆ. ಯದ್ಭಾವಂ ತದ್ಭವತಿ. ಹೌದನಪ್ಪ? ಮನುಷ್ಯನ ಇಷ್ಟಾರ್ಥ ಪಡೆದು ಬರ್ತಾನೆ, ಅವರ ಮನುಷ್ಯನ ಇಚ್ಛೆ ಅಂತಲೇ ಶ್ರೀಮಠದ ಆಶೀರ್ವಾದ ದಯಪಾಲಿಸ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಶ್ರೀಗಳು ಹೋಗೋರಲ್ಲ. ಅದು ನಿಮ್ಮ ಮನಸ್ಸಾಕ್ಷಿ. ನಿಜ ಆಗುತ್ತೆ ಬಿಡುತ್ತೆ ನಿಮ್ಮ ಮನಸ್ಸಾಕ್ಷಿ. ನೀವು ಹೇಳ್ಕೊಡ್ರಿ ಅದನ್ನು. ಏನು ಎಂದೂ ಮಾತಾಡಿಲ್ಲ. ಅವ್ರ ಸಾಧನೆಗೆ